ಇವಾಗ ಬಂದಿದ್ದೀವಿ ನಾವು ರಿವರ್ಟನ್ ಲಾಡ್ಜಸ್ಗೆ. ಇಲ್ಲಿ ಬಂದು ಇಲ್ಲಿ ಪಾರ್ಕಿಂಗ್ ಆಗಿದೆ. ಪಾರ್ಕಿಂಗ್ ಆಗಿ ಈಗ ನೆಕ್ಸ್ಟ್ ಚೆಕ್ ಇನ್ ಹೋಗಬೇಕು. ಸೊ ಚೆಕ್ ಇನ್ ಪ್ರಾಸೆಸ್ ಎಲ್ಲ ಮಾಡಲಿಕ್ಕೆ ಅಂತ ಈಗ ಹೋಗ್ತಾ ಇದ್ದೀವಿ. ಬನ್ನಿ. ಒನ್ ಓ ಕ್ಲಾಕ್ ಚೆಕ್ ಇನ್. ನಾವು ಆಲ್ಮೋಸ್ಟ್ 1 o'clock ಆಗಿದೆ. ಲಂಚ್ ಬಂದ್ಬಿಟ್ಟು 1:30 ಸ್ಟಾರ್ಟ್ ಆಗುತ್ತೆ. 1:30 2:30 ತನಕ ಲಂಚ್ ಇರುತ್ತೆ. ಸೊ ನಾವು ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಲಂಚ್ಗೆ ಹೋಗ್ತೀವಿ. ಲಂಚ್ ಮಾಡಿ ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ 3:15 ಅಷ್ಟೊತ್ತಿಗೆ ಮತ್ತೆ ಸಫಾರಿಗೆ ರೆಡಿ ಆಗ್ತೀವಿ. ಸೊ ದಿಸ್ ಇಸ್ ಅವರ್ ರೂಮ್. ಹಲೋ, ಮತ್ತೆ 3ನೇ ಸತಿ ಹಾಯ್ ಅಂತ ಹೇಳ್ತಾ ಇದ್ದೀವಿ. ಪದೇ ಇಲ್ಲೇ ಬರ್ತೀವಿ ಅಂತ ಅನ್ಕೋಬೇಡಿ. ಈ JLR ಅಂತಂದರೆ ಹಿಂಗೆ ಒಂದ್ಸತಿ ಬಂದರೆ ಸಾಕಾಗಲ್ಲ, ಹಾಗೆ ಬರ್ತಾನೆ ಇರಬೇಕು. ಪ್ರತಿಯೊಂದು ಡಿಫ್ರೆಂಟ್ ಸೀಸನಲ್ಲೂ ಬರ್ಬೇಕು ಅನ್ಸುತ್ತೆ. ಸೊ ಈ ಸತಿ ನಾವು ಸ್ವಲ್ಪ ಬೇರೆ ಫ್ರೇಮಲ್ಲಿ ಬಂದಿದ್ದೀವಿ. ಸೊ ಇವಾಗ ಆಲ್ರೆಡಿ ಅಲಾರ್ಮ್ ಕಾಲ್ ಕೇಳಿಸ್ತಾ ಇದೆ ನಮಗೆ ಸಾಂಬಾಡಿರೋದು. ಸೊ ಇದೇ ಸ್ಪೆಷಾಲಿಟಿ ಈ ಪ್ಲೇಸಸ್ದು. ಲಾಸ್ಟ್ ಟೈಮ್ ಬಂದಾಗ ಅಥವಾ 2 ಸತಿ ಹಿಂದೆ ಬಂದಾಗ ಸಹ ಪ್ಲೇಸಸ್ ಬೇರೆ ಬೇರೆ ಥರನೇ ಇತ್ತು. ಅಂದರೆ ಇಲ್ಲಿ ನೀರಿನ ಮಟ್ಟನೇ ಬೇರೆ ಇತ್ತು. ಈಗ ತುಂಬಿಕೊಂಡಿದೆ. ಈಗ ನಾವು ಅಲಾರ್ಮ್ ಕಾಲ್. ಸೊ ಇಲ್ಲಿ ಯಾವುದೋ ಅಲಾರ್ಮ್ ಕಾಲ್ ಬರ್ತಾ ಇದೆ. ಮೋಸ್ಟ್ಲಿ ಸಾಂಬಾರ್ದು ಅನಿಸುತ್ತೆ, ಸಾಂಬಾರ್ಡ್ಯಾರು ಅನಿಸುತ್ತೆ. ಅದಕ್ಕೆ ಇವರಿಬ್ಬರು ನೋಡ್ಕೊಂಬರಕ್ಕೆ ಹೋಗಿದ್ದಾರೆ. ಆ್ಯಂಡ್ ನೋಡೋಣ ಏನು ಸಿಕ್ಕತ್ತೆ ಏನು ಅಂತ. ಆ್ಯಂಡ್ ದಿಸ್ ಇಸ್ ದ ವ್ಯೂ. ಯು ಕ್ಯಾನ್ ಸಿ ಹಿಯರ್. ಇಟ್ಸ್ ವೆರಿ ಬ್ಯೂಟಿಫುಲ್. ನಾವು ಲಾಸ್ಟ್ ಟೈಮ್ ಬಂದಾಗ ನೀರಿನ ಮಟ್ಟ ಇಷ್ಟೊಂದು ಇರಲಿಲ್ಲ. ಲಾಸ್ಟ್ 2 ಟೈಮ್ ಸಹ ಇಷ್ಟೊಂದು ಇರಲಿಲ್ಲ. ಇವಾಗ ತುಂಬಿಕೊಂಡಿದೆ ಎಲ್ಲೆಲ್ಲೂ. ನಾವು ಈಗ ಸಫಾರಿಗೆಲ್ಲ ಹೋಗುವಾಗ ಮುಂಚೆ ಎಲ್ಲ ಇಷ್ಟೊಂದು ನೀರು ಇಲ್ದಲೇ ಇರೋ ಕಾರಣ ಒಳಗೆ ತನಕ ಎಲ್ಲ ಕರ್ಕೊಂಡು ಹೋಗ್ತಿದ್ರು. ಆಲ್ಮೋಸ್ಟ್ ನೀರು ಇಲ್ದಲೇ ಇರೋ ಜಾಗದಲ್ಲಿ ಸಹ ಜೀಪ್ ಕರ್ಕೊಂಡು ಹೋಗ್ತಿದ್ರು. ಇವಾಗ ಆ ಥರ ಆಗೋದಿಲ್ಲ. ಈ ತುಂಬ ಕಾಲ್ ಬರ್ತಾ ಇದೆ, ಹೋಗಿ ನೋಡ್ಕೊಂಬರ್ತೀವಿ. ಓಕೆ, ನೋಡೋಣ ಬನ್ನಿ ಏನಾದರೂ ಕಾಣಿಸ್ಕೊಳ್ತಾ ಅಂತ. ಕಾಲ್ ಸೌಂಡ್ ಸ್ಟಾಪ್ ಆಗಿದೆ. ಇವರಿಬ್ಬರು ಹೋಗಿ ಇಲ್ಲೇ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬ ಕಂಟಿನ್ಯೂಸ್ ಆಗಿ ಕಾಲ್ ಬರ್ತಿದೆಯಲ್ಲ. ಮಾತಾಡ್ಬೇಡಿ. ಸೊ ಆ್ಯಸ್ ಯೂಶುವಲಿ ಗೋಲ್ಗರ್ಗೆ ಹೋಗ್ತಾ ಇದ್ದೀವಿ ಊಟದ ಟೈಮ್ ಆಗಿದೆ. ಫಿಶ್ ಇದೆ, ಚಿಕನ್ ಇದೆ. ಸದ್ಯಕ್ಕೆ ತಂದೂರಿ ರೊಟ್ಟಿ ತೊಗೊಂಡಿದ್ವಿ. ಪನ್ನೀರ್ ಆಮೇಲೆ ತೊಗೊಳ್ಳೋಣ. ಐಟಮ್ಸ್ ಎಲ್ಲ ನೋಡಿದ್ದೀರ ಆಲ್ರೆಡಿ. ಸೊ ಗೋಲ್ಗರಿಂದ ಜಸ್ಟ್ ಲಂಚ್ನ ಮುಗಿಸ್ಕೊಂಡು ಇವಾಗ ಸುಮ್ಮನೆ ಸ್ವಲ್ಪ ವಾಕ್ ಮಾಡೋಣ ಅಂತ ಹೊರಗಡೆ ಬಂದಿದ್ವಿ. ಸೊ ಆಲ್ಮೋಸ್ಟ್ 3:30ವರೆಗೂ ಹಿಂಗೆ ಸ್ವಲ್ಪ ಟೈಮ್ ಇರುತ್ತೆ, ಫ್ರೀ ಟೈಮು. ಸೊ ಇವಾಗ ಎಲ್ಲ ಕಡೆ ಸುತ್ತಾಡಬೇಕು ಅಂತಂದರೆ ಇದೊಂದು ರೈಟ್ ಟೈಮ್ ಇದು. ಯಾಕೆಂದರೆ ಇದು ಒಂದು ಸತಿ ಸಫಾರಿ ಸ್ಟಾರ್ಟ್ ಆಯಿತು ಅಂದರೆ ಆಮೇಲೆ ಹೆಚ್ಚು ಕಡಿಮೆ 6 o'clock ಆಗಿಬಿಡುತ್ತೆ ಬಂದಮೇಲೆ. ಆವಾಗ ಆಲ್ರೆಡಿ ಕತ್ಲಾಗಿ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಎಲ್ಲೂ ಹೋಗ್ಲಿಕ್ಕಾಗಲ್ಲ. ಆದ್ದರಿಂದ ಇವಾಗಲೇ ಸ್ವಲ್ಪ ಸುತ್ತಮುತ್ತಲು ತೋರಿಸ್ಬಿಡ್ತೀವಿ ನಿಮಗೆ. ಸೊ ಆ ಕಡೆ ನಿಮಗೇನು ಕಾಣಿಸ್ತದೆ, ಲೈಕ್ ಆಲ್ವೇಸ್ ಮೆನ್ಷನ್ಡ್ ಇನ್ ಪ್ರೀವಿಯಸ್ ವೀಡಿಯೋಸ್, ಇದು ಕಾಟೇಜಸ್ ಎಲ್ಲ ನಿಮಗೆ ಅದು ಬ್ರಿಡ್ಜ್ ದಾಟಿ ಹೋದ್ಮೇಲೆ ಸಿಗುತ್ತೆ. ಈ ಕಡೆ ಬೇಕಾಗಿದ್ದು ನಿಮಗೇನಾದರೂ ಜಾಸ್ತಿ ನಡೆಯೋದಿಲ್ಲ, ಇಲ್ಲಾಂದರೆ ಲಾಗಟ್ಟಿಗೆ ಬಂದು ಇಲ್ಲೇ ಸೆಟಲ್ ಡೌನ್ ಆಗಿ ಗೋಲ್ಗರ್ ಆಪೋಸಿಟಾಗೇ ಇರುತ್ತೆ. ಜಾಸ್ತಿ ಎಲ್ಲೂ ಹೋಗಿ ಬಂದು ಮಾಡೋದೇನಿರಲ್ಲ. ಸೊ ಆದಷ್ಟು ನೀವು ಏನಾದರೂ ಸ್ವಲ್ಪ ಸೀನಿಯರ್ ಸಿಟಿಸನ್ಸ್ನೆಲ್ಲ ಕರ್ಕೊಂಬರ್ತೀರ ಅಂದರೆ ಲಾಗಟ್ನ ಪ್ರಿಫರ್ ಮಾಡಿ. ಕಾಟೇಜಸ್ ಈಸ್ ಗುಡ್ ಫಾರ್ ಹನಿಮೂನರ್ಸ್ ಅಂತ ಹೇಳ್ಬೋದು. ಯಾಕಂದರೆ ಸ್ವಲ್ಪ ಆ ಕಡೆ ಅವೇ ಆಯಿತು, ಇನ್ನೊಂದು ಐಲ್ಯಾಂಡಲ್ಲಿರುತ್ತೆ. ಸೊ ಪ್ರೈವೇಸಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ನೀವು ನಮ್ಮದು ಇವತ್ತಿನ ಪ್ರೀವಿಯಸ್ ವೀಡಿಯೋ ನೋಡಿಲ್ಲ ಅಂದರೆ, ಇದು ಆ್ಯಕ್ಚುಲಿ 1 ದಿನದಲ್ಲೇ 2 ಕಡೆ ವಿಸಿಟ್ ಮಾಡಿದ್ದಕ್ಕೆ ಅದು ಬೇರೆ ಬೇರೆ ಎಪಿಸೋಡ್ ಆಗೋಗಿದೆ. ಸೊ ಪ್ರೀವಿಯಸ್ ಎಪಿಸೋಡ್ ಇನ್ನೂ ನೀವು ನೋಡಿಲ್ಲ ಅಂದರೆ ಅದನ್ನು ಹೋಗಿ ನೋಡ್ಕೊಂಬನ್ನಿ. ಕೆಮ್ಮಣ್ಣಗುಂಡಿ ಹಿಲ್ ರಿಸಾರ್ಟ್ಸ್ ಅದು ಕವರ್ ಮಾಡಿದ್ವಿ ಹಿಂದಿನ ಎಪಿಸೋಡ್ನಲ್ಲಿ. ಸೊ ಅದರದ್ದು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀವಿ. ಸೊ ನೀವು ಅದನ್ನು ಹೋಗಿ ಕ್ಲಿಕ್ ಮಾಡಿದರೆ ಈವನ್ ಅದನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ಹಲೋ ಗೈಸ್, ಇವಾಗ ನಾವು ಸಫಾರಿಗೆ ಹೊರಟಿದ್ದೀವಿ. ಆಲ್ರೆಡಿ ಇವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಏನಂತ. 3 hours ಏನು ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು ಏನು ಅಂತ. ಅಲ್ಲಿ ಹೋಗಿ ನಿದ್ದೆ ಮಾಡೋ ಪರಿಸ್ಥಿತಿ ಬರ್ದಲ್ಲೇ ಇದ್ದರೆ ಸಾಕು. ತುಂಬ ಜನ ಇದ್ದಾರೆ.
ನಮಗೆ ಜೀಪ್ ನಂಬರ್ 1 ಸಿಕ್ಕಿದೆ. ಸೊ ಲಾಸ್ಟ್ ಟೈಮ್ ನಾವು ಬಂದಾಗ ಯಾರು ಇದು ಡ್ರೈವರ್ ಅವರೇನೇ ಇದ್ದಾರೆ, ದಿವಾಕರ್ ಸರ್ ಅಂತ. ಈಗ ಅಪರಭದ್ರಾ ಕೆನಾಲ್ ಹತ್ತದೊಳಗೆ ಡ್ರಿಂಕಿಂಗ್ ವಾಟರ್ ಬಿಡ್ತಾರೆ. ಆ ಕೆಳಗಿರೋದು ದಾವಣಗೆರೆ ಹೋಗ್ತದೆ. ಅದು ಡ್ಯಾಮ್ ಆದಾಗ ಆಗಿರೋದು. ಇದು 3 years ಆಯ್ತು ಆಗಿ, ಹೊಸ ಕೆನಾಲ್ ಇದು. ಇಲ್ಲಿ ನಮಗೆ ಫ್ರೆಶ್ ಹಗ್ ಮಾರ್ಕ್ಸ್ ಕಾಣಿಸ್ತಾ ಇದೆ. ಇಲ್ಲಿ ಟೈಗರ್ ಮೂವ್ಮೆಂಟ್ ಆಗಿದೆ. ಅದು ಪ್ರಾಬಬ್ಲಿ ಇಲ್ಲಿ ನೀರು ಕುಡಿಯೋಕ್ಕೆ ಬಂದಿತ್ತು ಅನ್ಸುತ್ತೆ. ಇದು ಒಳ್ಳೆ ಸೂಚನೆ ಅಂತ ಅನ್ಕೊಂಡಿದೀವಿ. ಬೆಳಿಗ್ಗೆ ಕ್ರೆಸ್ಟೆಡ್ ಸರ್ಪೆಂಟ್ ಈಗಲ್ ಒಂದು ಹಾವನ್ನು ಹಿಡ್ಕೊಂಡು ಹೋಗಿದೆ. ಇದು ಮರದ ಮೇಲೆ ನಮಗೆ ಕ್ಯಾಮ್ರಾ ಥ್ರೂ ಕಾಣಿಸ್ತಾ ಇದೆ. ಇದನ್ನ ನಾವು ನಮ್ಮ ಕ್ಯಾಮ್ರಾದಲ್ಲಿ ಸೆರೆ ಹಿಡಿದಿದ್ದ ಫೋಟೋಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನಮಗೆ ಒಂದು ಸ್ಲಾತ್ ಬೇರ್ ಕಾಣಿಸ್ತಾ ಇದೆ. ಸಫಾರಿಯಲ್ಲಿ ಇದು ಕಾಣಿಸೋದು ಒಂದು ಅದೃಷ್ಟ. ನಮಗೆ ಇದು 2ನೇ ಸಲ ಭದ್ರಾ ಸಫಾರಿಯಲ್ಲಿ ಕಾಣಿಸ್ತಾ ಇರೋದು. ನಾವು ಹೋದ ಸತಿ ಬಂದಾಗಲೂ ಕೂಡ ನಮಗೆ ಕರಡಿಗಳು ಕಾಣಿಸಿದ್ವು. ಸೊ ಈಗಲೂ ಕೂಡ ಇದು ಕಾಣಿಸ್ತಾ ಇದೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಮುಂದೇನು ಕಾದಿದೆ ನಮಗೆ ಅಂತ. ಈ ಭದ್ರಾ ಕಾಡಿನಲ್ಲಿ ಈ ನದಿ ತೀರಕ್ಕೆ ಬಂದರೆ ತುಂಬ ಖುಷಿ ಆಗುತ್ತೆ. ಇದು ಆ್ಯಕ್ಚುಲಿ ಬ್ಯಾಕ್ ವಾಟರ್ಸ್ ಇದು. ಸೊ ಈ ಲ್ಯಾಂಡ್ಸ್ಕೇಪ್ ನೀವು ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ. ನಮಗೆ ಅಲ್ಲಿ ದೂರದಲ್ಲಿ 2 ಜಿಂಕೆ ಕೂಡ ಕಾಣಿಸ್ತಾ ಇದ್ದಾವೆ. ಆದಷ್ಟು ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿಲ್ಲ, ತುಂಬ ದೂರ ಇದ್ದಾವೆ, ಅದಕ್ಕೆ ಅಷ್ಟೊಂದು ಕ್ಲಿಯರ್ ಇಲ್ಲ. ಬಟ್ ಇಲ್ಲೇ ಹತ್ತಿರದಲ್ಲಿ ನಮಗೆ ಒಂದು ಮಲಬಾರ್ ಜೈಂಟ್ ಸ್ಕ್ವಿರಲ್ ಕೂಡ ಕಾಣಿಸ್ತಾ ಇದೆ. ಸೊ ಅದನ್ನು ಝೂಮ್ ಮಾಡಿದರೆ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇದು ಸಾಮಾನ್ಯವಾಗಿ ವೆಸ್ಟರ್ನ್ ಘಾಟ್ಸ್ ಅಂತ ರೀಜನ್ನಲ್ಲಿ ನಿಮಗೆ ಸಿಗುವಂಥ ಒಂದು ಪ್ರಾಣಿ ಇದು. ಸೊ ಇಲ್ಲಿ ನಮಗೆ ಈ ಮರದ ಮೇಲೆ ಕಾಣಿಸ್ತು. ಹಾಗೆ ನಾವು ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಒಂದು ಟಸ್ಕರ್ ಕಾಣಿಸ್ತಾ ಇದೆ ಇಲ್ಲಿ. ಸೊ ದೂರದಲ್ಲೇ ನೋಡಿದ್ವಿ ಟಸ್ಕರ್ ಬಿದಿರ ಏನು ಪೊದೆ ಇದೆ ಅದರ ಹಿಂಭಾಗದಲ್ಲೇ ಅದಿದೆ. ಸೊ ನಮಗೆ ನೋಡೋಣ ಝೂಮ್ ಮಾಡಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅಂತ. ಸೊ ನೋಡಿ ಈಗ ಝೂಮ್ ಮಾಡ್ತಾ ಇದ್ದೀನಿ ನಾನು. ಬಟ್ ಅದು ಆ ಪೊದೆ ಬಿಟ್ಟು ಈ ಕಡೆ ಬರ್ತಾ ಇಲ್ಲ. ತುಂಬ ದೊಡ್ಡದಾಗಿದೆ. ಟಸ್ಕ್ ನೋಡ್ಬೋದು, ತುಂಬ ಉದ್ದವಾಗಿದ್ದಾವೆ. ಬಟ್ ಇದು ಹೊರಗಡೆ ಬಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಮತ್ತೆ ಹುಲಿ ಹೆಜ್ಜೆ ಗುರುತು ಸಿಗ್ತಾ ಇದ್ವು. ಸೊ ಅದನ್ನು ನೋಡಿಕೊಂಡು ಹಾಗೆ ನಾವು ಚೇಸ್ ಮಾಡ್ಕೊಂಡು ಹೋಗೋಣ ಮುಂದೆ ಅಂತ ಹೊರಟ್ವಿ. ಇದನ್ನೇ ಫಾಲೋ ಮಾಡಿದರೆ ಎಲ್ಲಾದರೂ ಹುಲಿ ಸಿಗ್ಬೋದು ಅನ್ನೋದು ಒಂದು ಆಸೆ ನಮಗೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ಕಾಡು ಕೋಣಗಳು ಸಿಕ್ವು. ಇಲ್ಲಿ 2 ಕಾಡು ಎಮ್ಮೆ, ಆ್ಯಕ್ಚುಲಿ ಕೋಣನೂ ಅಲ್ಲ, ಕಾಡು ಎಮ್ಮೆಗಳನ್ನ ನಾವಿಲ್ಲಿ ನೋಡ್ಬೋದು. ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ದೂರದಲ್ಲಿ ಒಂದು ಕಾಡೆಮ್ಮೆ ತನ್ನ ಕರು ಜೊತೆಗೆ ಮೇಯುತ್ತಿದ್ದದ್ದನ್ನು ನಾವು ಕಂಡ್ವಿ. ಅಲ್ಲಿ ತಿಳಿದು ಬಂದಿದ್ದ ವಿಷಯ ಏನು ಅಂದರೆ ಆ ಕರು 2 ದಿನದ ಹಿಂದೆ ಮಾತ್ರ ಹುಟ್ಟಿತ್ತು ಅಂತ. ಸೊ ಇವಾಗ ಅದು ಯಾವುದೇ ಗ್ರೂಪ್ನಲ್ಲಿಲ್ಲ, ತನ್ನ ತಾಯಿನೇ ನಂಬಿಕೊಂಡು ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಇದು ತುಂಬ ಅನ್ಸೇಫ್ ಆಗಿರುವಂಥ ಒಂದು ಟೈಮ್. ಅದಕ್ಕೆ ಯಾವುದಾದ್ರೂ ಹುಲಿ ಅಥವಾ ಚಿರತೆ ಅದಕ್ಕೆ ಹತ್ತಿರದಲ್ಲಿ ಬಂದರೆ ಈ ಕರುನ ಅವು ಬಿಡೋದೇ ಇಲ್ಲ. ಸೊ ಈ ಗಾರ್ಗಳು ಗ್ರೂಪಲ್ಲಿ ಇದ್ರೇ ಇವಕ್ಕೆ ಒಂಥರ ಸೇಫ್ಟಿ ಅಂತ ಹೇಳ್ಬೋದು. ಬೇಗ ಇದು ತನ್ನ ಗ್ರೂಪ್ನ ಸೇರ್ಕೊಳ್ಳಿ ಅಂತ ನಾನು ಹಾರೈಸ್ತೀನಿ. ಹಲೋ ಗಾಯ್ಸ್, ಹುಡುಕ್ತಾ ಇದ್ದಾರೆ ಇಲ್ಲಿ ಇವ್ರ ಫ್ರೆಂಡ್ ಇದೆಯಾ ಅಂತ. ಸೊ ಇವಾಗ ಟೈಮ್ ಎಷ್ಟಾಗಿದೆ? 8:30 ಆಗಿದೆ. 8:30 ಸಫಾರಿ ಎಲ್ಲ ಮುಗಿಸ್ಕೊಂಬಂದು ಮತ್ತೆ ಹೋಗಿ ಟೀ ಎಲ್ಲ ಕುಡ್ಕೊಂಡು ಬಂದ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಇವಾಗ ಹೋಗಿ ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ಬಂದು ಮತ್ತೆ ಫುಲ್ ರೆಸ್ಟ್ ಮಾಡೋದು. ಬೆಳಗ್ಗೆ ಮತ್ತೆ ಸಫಾರಿಗೆ ರೆಡಿ ಆಗೋದು. ಸೊ ಏನಾದರೂ ಹೇಳೋದಿದೆಯಾ? ಟೈಗರ್ ಲೆಪರ್ಡ್ ಸಿಕ್ಕಿಲ್ಲ ಅಂದ್ಬಿಟ್ಟು ಯಾರು ಏನು ಹೇಳಲ್ಲ ಅಂತೆ.
2 ಸ್ಲಾತ್ ಬೇರು, 2 ಕ್ರೆಸ್ಟರ್ ಸರ್ಪೆಂಟ್ ಈಗಲ್ಲು, ಆಮೇಲೆ ಅಷ್ಟೇ ನೋಡಿದ್ದು ನಾವು. ಮತ್ತೆ ಎಲಿಫೆಂಟು, ಟಸ್ಕರ್. ಸೊ ಇದನ್ನೆಲ್ಲ ನೋಡಿದ್ವಿ. ಸಫಾರಿ ಅಂತೂ ಎಂಜಾಯ್ ಮಾಡಿದ್ವಿ. ಈಗ ಮತ್ತೆ ನಾಳೆ ಬೋಟ್ ಸಫಾರಿ ಹೇಗಿರುತ್ತೆ ಅದನ್ನು ಕಾದು ನೋಡಬೇಕು. ಸೊ ಇವತ್ತಿನ ದಿನನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸ್ಟೇ ಟ್ಯೂನ್ಡ್. ನಾಳೆ ಮತ್ತೆ ಸಿಗೋಣ ಅಂತ. ಗುಡ್ ಮಾರ್ನಿಂಗ್ ಗೈಸ್. ಸೊ ಇವಾಗ ಬೆಳಗ್ಗೆ ಟೈಮ್ 5:30 ಆಗಿದೆ. ಎದ್ಬಿಟ್ಟು ರೆಡಿ ಆಗ್ತಾ ಇದ್ದೀವಿ ಬೋಟ್ ಸಫಾರಿಗೆ. ಸೊ ಇವಾಗ ಹೊರಡೋಣ ನಡೀರಿ. 6 o'clock-ಗೆ ಇಲ್ಲಿಂದ 6:15 ಅಷ್ಟೊತ್ತಿಗೆ ಇಲ್ಲಿಂದ ಬೋಟ್ ಸಫಾರಿ ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ. ಜಗನಂತೂ ಎಕ್ಸೈಟೆಡ್ ಆಗಿದ್ದಾನೆ ಒಂದಿಷ್ಟು ಬರ್ಡ್ಸ್ನೆಲ್ಲ ನೋಡಬೇಕು ಅಂತ. ಲಿಸ್ಟ್ ಮಾಡ್ಕೊಂಡಿದ್ದಾನೆ ಇದೆಲ್ಲ ಸಿಕ್ಕತ್ತೆ ಅಂತ. ನೋಡೋಣ ಯಾವ್ಯಾವ ಬರ್ಡ್ ಸಿಕ್ಕತ್ತೆ, ಎಷ್ಟು ಲಕ್ಕಿ ಆಗಿದ್ದಾನೆ ಅವನು, ಮತ್ತು ಬೋಟ್ ಸಫಾರಿ ಹೇಗೆ ಹೋಗುತ್ತೆ ನೋಡೋಣ. The hunting also the very rare. The one is the dead fish, the dead meat, the eating something. ಈ ರೀತಿ ದಡದಲ್ಲಿ ಒಮ್ಮೊಮ್ಮೆ ನಮಗೆ ಪ್ರಾಣಿಗಳು ಕಾಣುವ ಸಾಧ್ಯತೆ ಹೆಚ್ಚಿರುತ್ತೆ. ಆದ್ದರಿಂದ ನಮ್ಮ ಬೋಟು ಇದನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಮುಂದೆ ಸಾಗ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ನಮಗೆ ದೂರದಲ್ಲಿ ಸೂರ್ಯ ಹುಟ್ಟೋದು ಕೂಡ ಕಾಣಿಸ್ತಾ ಇದೆ. ಎಷ್ಟೊಂದು ಸುಂದರವಾಗಿದೆ ಈ ದೃಶ್ಯ. The riverton bird also sitting in the branches. ಗ್ರೇಟ್ ಕಾರ್ಮೊರೆಂಟ್ಸ್ ಅಂದರೆ ನೀರು ಕಾಗೆ ಅಂತ. ಇವು ಇಲ್ಲಿ ಮರದಲ್ಲಿ ಏನು ಮಾಡ್ತಿದ್ದಾವೆ ಅಂತ ನೀವು ಕೇಳ್ಬೋದು. ಬಟ್ ಅವು ಇಲ್ಲಿ ಮೀನು ಹಿಡಿಲಿಕ್ಕೋಸ್ಕರ ಇಲ್ಲಿ ಕುತ್ಕೊಂಡಿದ್ದಾವೆ. ಹಾಗೆ ಅಲ್ಲಿ ಮರಿ ಕೂಡ ಕಾಣಿಸುತ್ತೆ. ಸ್ವಲ್ಪ ಕೆಳಗಡೆ ನೋಡಿದರೆ ನಿಮಗೆ ಕಾಣಿಸ್ಬೋದು, ಅದರ ಮರಿ ಅದು. ಸೊ ಇವು ಅದನ್ನು ಫೀಡ್ ಮಾಡಲಿಕ್ಕೆ ಅಲ್ಲಿ ಬಂದು ಕುತ್ಕೊಂಡಿದ್ದಾವೆ. ಇಲ್ಲಿ ಸೂರ್ಯನ ಪ್ರತಿಬಿಂಬ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ ನೀರಿನಲ್ಲಿ ಅಲ್ವಾ. ಈ ಬೋಟ್ ಸಫಾರಿಯ ವಿಶೇಷತೆಯೇ ಅದು. ನಿಮಗೆ ಪ್ರಾಣಿಗಳು ಸಿಗ್ತವೋ ಬಿಡ್ತವೋ ಗೊತ್ತಿಲ್ಲ, ಆದರೆ ಅದ್ಭುತ ದೃಶ್ಯಗಳಂತೂ ಖಂಡಿತವಾಗೂ ಕಾಣಿಸುತ್ತೆ. ಒಳ್ಳೆ ಒಳ್ಳೆ ಪಕ್ಷಿಗಳು ಕೂಡ ನಿಮಗೆ ಸೆರೆ ಸಿಗ್ತವೆ. ಗ್ರೇ ಹೆಡೆಡ್ ಫಿಶ್ ಈಗಲ್ ಇದಂತೂ ತುಂಬ ಅಪರೂಪ. ಇದು ಫಿಶ್ ಹಿಡಿಯೋದ್ರಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಬಟ್ ಇದು ಸೆರೆ ಸಿಕ್ಕಿರೋದೇ ಒಂದು ವಿಶೇಷ. ತುಂಬ ಅಪರೂಪ ಇದು ಸಿಗೋದು ನಿಮಗೆ. ಸೊ ಇದೇ ನಾನು ಹೇಳ್ತಾ ಇದ್ದೆ, ಭದ್ರಾ ಹಿನ್ನೀರಿನಲ್ಲಿ ನಿಮಗೆ ಪ್ರಾಣಿಗಳು ಸಿಗ್ತವೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ರೀತಿ ಎಕ್ಸಾಟಿಕ್ ಬರ್ಡ್ಸ್ ಮಾತ್ರ ನಿಮಗೆ ಪ್ರತಿಯೊಂದು ದೃಶ್ಯದಲ್ಲೂ ಕಂಡು ಬರ್ತವೆ. And the 10 years beside also the some bird also the common rested of India. Yeah. ಮೀನು ಹಿಡಿಯೋದ್ರಲ್ಲಿ ಚಾಂಪಿಯನ್ ಅಂದರೆ ಇದೆ ಓಸ್ಪ್ರೇ. ಸೊ ಇದು ಸಾವಿರಾರು ಮೈಲಿ ದೂರದಿಂದ ಈ ಭದ್ರಾ ಹಿನ್ನೀರಿಗೆ ಬಂದಿರುತ್ತೆ. ಇದು ಸೆರೆ ಸಿಗೋದಂತೂ ತುಂಬಾ ಕಷ್ಟ. ನಾವು ಎಷ್ಟು ಲಕ್ಕಿ ಇದ್ದೀವಿ ಈ ಸಫಾರಿಲಿ ಬಂದು. ಸೊ ಇದರ ಸೆರೆ ನಮಗೆ ಎಷ್ಟು ಬ್ಯೂಟಿಫುಲ್ ಆಗಿ ಸಿಕ್ತು. ಸೊ ಅದನ್ನು ನೋಡಿ ನಾವು ತುಂಬ ಖುಷಿಪಟ್ವಿ. ಹಾಗೆ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ಮತ್ತೊಂದು ಗ್ರೇ ಹೆಡೆಡ್ ಫಿಶ್ ಈಗಲ್ ನಮಗೆ ದಡದಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಕಾಣಿಸ್ತಾ ಇರೋದು ಬ್ರಾಹ್ಮಿನಿ ಕೈಟ್. ಇದನ್ನು ನೋಡೋದೇ ಒಂದು ಪುಣ್ಯ. ಸೊ ನಮ್ಮ ಬೋಟ್ ಸಫಾರಿ ಮುಗ್ದಿದೆ. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ನಮ್ಮ ಸಫಾರಿ ಇಲ್ಲಿಗೆ ಮುಗೀತು. JLR ಸ್ಟೇ ಸಹ ಮುಗೀತು. ಇವತ್ತು ಹೊರಡ್ತಾ ಇದ್ದೀವಿ ಬೋಟ್ ಸಫಾರಿ ಮುಗಿಸ್ಕೊಂಡು. ಹೇಳಿ ಏನಾದರೂ. ಏನಿಲ್ಲ, ಗುಡ್ ಬೈ ಹೇಳಬೇಕಷ್ಟೇ, ಮತ್ತೆ ಇನ್ನೇನು ಹೇಳಿ ಸದ್ಯ. ಸೊ ಎಂಡ್ ನಮ್ದು ಇದು 2 days ಜರ್ನಿ ಇವತ್ತಿಗೆ ಎಂಡ್ ಆಯಿತು. ಸೊ ವಾಪಸ್ ಇವಾಗ ಬೆಂಗಳೂರಿಗೆ ಹೋಗೋ ಟೈಮು. ಸೊ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತೀವಿ. ಹೋಪ್ಫುಲಿ ನಿಮಗೆಲ್ಲ ಇದು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀವಿ. ಭದ್ರಾ ಬೇರೆ ಬೇರೆ ಟೈಮ್ನಲ್ಲಿ ಬೇರೆ ಬೇರೆ ಥರ ಕಾಣಿಸುತ್ತೆ ನಿಮಗೆ. ಸೊ ಈ JLR ಸ್ಟೇನಲ್ಲಿ ನಾವು ಬೇರೆ ಬೇರೆ ಎಪಿಸೋಡ್ ಕೂಡ ಮಾಡಿದ್ದೀವಿ ಡಿಫ್ರೆಂಟ್ ಇಯರ್ಸಲ್ಲಿ. ಸೊ ನಿಮಗೆ ಅಕಸ್ಮಾತ್ ಇಲ್ಲಿ ಏನಾದರೂ ಸ್ಲೈಟಿಂಗ್ ಆಗಿಲ್ಲ ಅಂತ ಏನಾದರೂ ನಿರಾಶೆ ಇದ್ದರೆ ನಮ್ಮ ಪ್ರೀವಿಯಸ್ ವೀಡಿಯೋಸ್ನ ಹೋಗಿ ನೀವು ನೋಡ್ಕೊಳ್ಬೋದು. ಅಲ್ಲೆಲ್ಲ ನಮಗೆ ಲೆಪರ್ಡು ಸಿಕ್ಕಿದೆ, ಮತ್ತು
ನಮಗೆ ಬೇರೆ ಬೇರೆ ಕಡೆ ಟೈಗರ್ ಕೂಡ ಸಿಕ್ಕಿದೆ, ಬಟ್ ಲೆಪರ್ಡ್ ಸ್ಪಾಟಿಂಗ್ ಹೋದ್ಸತಿ ತುಂಬ ಚೆನ್ನಾಗಿತ್ತು. ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತೀವಿ, ಮತ್ತೆ ಸಿಗ್ತೀವಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.